ತಾಳ್ಮೆಯ ಸ್ಫೂರ್ತಿ ಪ್ರೊಫೆಸರ್ ಮಂಗಳಾ ಕಪೂರ್, ಪದ್ಮಶ್ರೀ 2026. ಮಂಗಳಾ ಅವರು ಪವಿತ್ರ ಭೂಮಿ ವಾರಣಾಸಿಯ ಬಿಸ್ನೆಸ್ ಫ್ಯಾಮಿಲಿಯಲ್ಲಿ ಜನಿಸಿದ್ರು. ಅವರ ಬಾಲ್ಯ ಆನಂದಮಯವಾಗಿತ್ತು. ಆದ್ರೆ 12ನೇ ವಯಸ್ಸಿನಲ್ಲಿ ಆ ಆನಂದ ಮಾಯವಾಯಿತು. ವ್ಯಾಪಾರದ ವೈಷಮ್ಯದಿಂದಾಗಿ ಮುಗ್ಧ ಮಂಗಳಾ ಅವರ ಮೇಲೆ ಆಸಿಡ್ ದಾಳಿ ಮಾಡಲಾಯಿತು. ನಾನು 6 ವರ್ಷ ಆಸ್ಪತ್ರೆಯಲ್ಲಿದ್ದೆ. ತಾಯಿ ನನಗಾಗಿ ನಿರಂತರ ಹೋರಾಡಿದರು. ತಂದೆ ನನ್ನನ್ನು ಸತತವಾಗಿ ಪ್ರೋತ್ಸಾಹಿಸುತ್ತಲೇ ಇದ್ದರು. ಇಲ್ಲಿ ತನಕ ಕರೆ ತಂದರು. ಇಂತಹ ಪೋಷಕರು ಸಿಕ್ಕಿದ್ದೇ ನನ್ನ ಸೌಭಾಗ್ಯ. ಅವರು ನಾರ್ಮಲ್ ಆಗಿರಲು ಪ್ರಯತ್ನಿಸಿದಾಗ ಜನರು ಅವರ ಅದಮ್ಯ ಧೈರ್ಯವನ್ನು ನೋಡಲಿಲ್ಲ, ಸುಟ್ಟ ಮುಖವನ್ನು ಮಾತ್ರ ನೋಡಿದ್ರು. ನಾನು ಯಾವಾಗಲೂ ಇಲ್ಲಿಂದ ಇಲ್ಲಿ ತನಕ ಬಟ್ಟೆ ಹೊದ್ದುಕೊಂಡು ಹೋಗ್ತಿದ್ದೆ, ಯಾರೂ ನೋಡದಿರಲಿ ಅಂತ. ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಅವರ ತಾಯಿ ಅವರನ್ನು ಇಂದು ಮಹಿಳಾ ಸಂಗೀತ ವಿದ್ಯಾಲಯಕ್ಕೆ ಕರೆದೊಯ್ದ್ರು. ಅಮ್ಮ ಹೇಳಿದ್ರು ನನಗೆ ಸಿತಾರ್ ಕಲಿಸಲು ಕರೆ ತಂದಿದ್ದಾಳೆ ಅಂತ. ಅದಕ್ಕೆ ಅವರಂದ್ರು ಒಂದು ಹಾಡು ಹಾಡಲಿ ಅಂತ. ಮುಖದಿಂದ ಬಟ್ಟೆ ಸರಿಸಲಿಲ್ಲ. ತಾಯಿ ನನ್ನ ಕೆನ್ನೆಗೆ ಹೊಡೆದು ಹೇಳಿದ್ರು, ಮುಖದಿಂದ ಬಟ್ಟೆ ತೆಗೆ, ಹಾಡು ಹಾಡು. ನಾನು ಅಲ್ಲಿ ಭಜನೆ ಹಾಡಿದೆ. ಟೀಚರ್ ಮೂಕ ವಿಸ್ಮಿತರಾಗಿದ್ದರು. ಅವರಂದ್ರು, ನಮ್ಮಲ್ಲಿರುವ ಯಾವುದೇ ಹುಡುಗಿಯರು ಇಷ್ಟು ಚೆನ್ನಾಗಿ ಹಾಡುವುದಿಲ್ಲ. ನೀವು ಇವಳಿಗೆ ಸಿತಾರ್ ಏಕೆ ಕಲಿಸುತ್ತಿದ್ದೀರಿ? ಇವಳಿಗೆ ಹಾಡು ಕಲಿಸಿ ಅಂದರು. ಅವರು ಪ್ರತಿಷ್ಠಿತ ಪ್ರಯಾಗ ಸಂಗೀತ ಸಮಿತಿಯಿಂದ ಡಿಪ್ಲೊಮೊ ಪೂರ್ಣಗೊಳಿಸಿದರು. ಮಂಗಳಾ ಅವರು ಸ್ವಾವಲಂಬಿಯಾಗುವುದು ಅಗತ್ಯವಾಯಿತು. ಆದ್ದರಿಂದ ಅವರು ಮಕ್ಕಳಿಗೆ ಹಾಡು ಕಲಿಸಲು ಪ್ರಾರಂಭಿಸಿದರು. ಅಂತಿಮವಾಗಿ ಬನಾರಸ್ ಮ್ಯೂಸಿಕ್ ಕಾಲೇಜಿನಿಂದ ಸಂಗೀತ ಪದವಿಯನ್ನು ಪಡೆದರು. ಒಂದು ಹಂತದಲ್ಲಿ ಪ್ರದರ್ಶನ ನೀಡಿದರೂ ಪ್ರೇಕ್ಷಕರ ಪ್ರತಿಕ್ರಿಯೆಗೆ ಹೆದರಿ ಆಯೋಜಕರು ಪ್ರವೇಶ ನಿರಾಕರಿಸಿದರು. ಆದರೆ ಅವರ ತಂಡದ ಹತ್ರ ಒಂದು ಪರಿಹಾರವಿತ್ತು. ಅವರು ಸಭಾಂಗಣವನ್ನು ಕತ್ತಲೆಗೊಳಿಸಿದರು. ಮಂಗಳಾ ವೇದಿಕೆಯಲ್ಲಿ ಪ್ರದರ್ಶನ ನೀಡಿ ವಾರಣಾಸಿಯ ಲತಾ ಅಂತ ಬಿರುದು ಪಡೆದರು. ಅವರು ಹಲವಾರು ಮ್ಯೂಸಿಕ್ ಗ್ರೂಪ್ನೊಂದಿಗೆ ಹಾಡಲು ಪ್ರಾರಂಭಿಸಿದರು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕಿಯಾಗಿ ಸೇರಿ ಎಲ್ಲಾ ಹಂತದ ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಸಿಕೊಡಲು ಶುರು ಮಾಡಿದರು. ಮಕ್ಕಳು ನನ್ನನ್ನು ನೋಡಿ ತುಂಬಾನೇ ಹೆದರುತ್ತಿದ್ರು. ಆದರೆ ಹಾಡುಗಳನ್ನು ಕಲಿಸ್ತಾ ಇದ್ದ ಹಾಗೆ ಅವರು ಕೂಡ ನನ್ನೊಂದಿಗೆ ಹಾಡ್ತಾ ಹಾಡ್ತಾ ಚೆನ್ನಾಗಿ ಬೆಸೆಯತೊಡಗಿದ್ರು. ಅವರು ಸಂಗೀತದಲ್ಲಿ PhD ವಿದ್ಯಾರ್ಥಿಗಳಿಗೆ ಗೈಡ್ ಆದರು. ಅವರಿಗೆ ಸಹಾಯ ಮಾಡಲು ಸಂಗೀತದ ಕುರಿತು 5 ಪುಸ್ತಕಗಳನ್ನು ಬರೆದರು. ಇಂದು ಮಂಗಳಾ ಅವರು ತಮ್ಮನೊಂದಿಗೆ ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದರೂ ಸಂಗೀತ ಕಲಿಸುವುದನ್ನು ಮುಂದುವರಿಸಿದ್ದಾರೆ. ತಮ್ಮ ಫೌಂಡೇಶನ್ ಮುಖೇನ ಅಂಗವಿಕಲ ಮಕ್ಕಳ ಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರೊಫೆಸರ್ ಮಂಗಳಾ ಕಪೂರ್, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.